ನಮ್ಮ ವಿಜೇತ ವಿಶೇಷ ಶಾಲೆಯಲ್ಲಿ ಸುಮಾರು 130 ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳಿದ್ದಾರೆ. 38 ಅನಾಥ ಮಕ್ಕಳು ಕೂಡ ಇದ್ದಾರೆ. ತಂದೆ ತಾಯಿ ಇಲ್ಲದವರು ಮತ್ತು ಸಿಂಗಲ್ ಪೇರೆಂಟ್ ಇದ್ದುಕೊಂಡು ತಂದೆ ತಾಯಿಗಳಿಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂತಹ ಮಕ್ಕಳನ್ನು ಕೂಡ ನಾವು ಈ ಒಂದು ಸಂಸ್ಥೆಯಲ್ಲಿ ಸೇರಿಸಿಕೊಂಡು ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮಸ್ತೆ, ನಾನು ಡಾಕ್ಟರ್ ಕಾಂತಿ ಹರೀಶ್, ಸ್ಥಾಪಕಿ ವಿಜೇತ ವಿಶೇಷ ಶಾಲೆ. ನಮ್ಮ ವಿಜೇತ ವಿಶೇಷ ಶಾಲೆಯನ್ನು ಶ್ರೀ ಗುರು ರಾಘವೇಂದ್ರ ಸೇವಾ ಟ್ರಸ್ಟ್ ರಿಜಿಸ್ಟರ್ ಇದರ ವತಿಯಿಂದ ಕಳೆದ 9 ವರ್ಷಗಳಿಂದ ಈ ಸಂಸ್ಥೆಯನ್ನು ನಾವು ಸಮಾಜದ ಎಲ್ಲರ ಒಂದು ಸಹಕಾರವನ್ನು ಪಡ್ಕೊಂಡು ಮುನ್ನಡೆಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮ್ಮ ವಿಜೇತ ವಿಶೇಷ ಶಾಲೆಯಲ್ಲಿ ಸುಮಾರು 130 ಮಾನಸಿಕ ಭಿನ್ನ ಸಾಮರ್ಥ್ಯದ ಮಕ್ಕಳಿದ್ದಾರೆ. 32 ಮಂದಿ ಸಿಬ್ಬಂದಿ ವರ್ಗದವರು ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. 130 ಮಕ್ಕಳಲ್ಲಿ ಸುಮಾರು ಒಂದು 90 ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ವಾಸ್ತವ್ಯವನ್ನು ಹೊಂದಿದ್ದಾರೆ. ಉಳಿದೆಲ್ಲ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಿಂದ ಬರ್ತಾರೆ. ಇವತ್ತು ನಮ್ಮಲ್ಲಿ ಸುಮಾರು 38 ಅನಾಥ ಮಕ್ಕಳು ಕೂಡ ಇದ್ದಾರೆ. ತಂದೆ ತಾಯಿ ಇಲ್ಲದವರು ಮತ್ತು ಸಿಂಗಲ್ ಪೇರೆಂಟ್ ಇದ್ದುಕೊಂಡು ತಂದೆ ತಾಯಿಗಳಿಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂತಹ ಮಕ್ಕಳನ್ನು ಕೂಡ ನಾವು ಈ ಒಂದು ಸಂಸ್ಥೆಯಲ್ಲಿ ಸೇರಿಸಿಕೊಂಡು ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮಗೆ ಈ ಒಂದು ಸಂಸ್ಥೆಯನ್ನು ನಡೆಸಲಿಕ್ಕೆ ತುಂಬ ಕಷ್ಟ ಇದೆ. ಸರ್ಕಾರದಿಂದ ಒಂದು 50% ಅನುದಾನ ಲಭಿಸ್ತಾ ಇದೆ. ತಿಂಗಳಿಗೆ ಒಂದು 10.5 ಲಕ್ಷ ರೂಪಾಯಿ ಖರ್ಚಿದೆ. ಸರ್ಕಾರದಿಂದ ಒಂದು 6-6.5 ಲಕ್ಷ ರೂಪಾಯಿಯಷ್ಟು ಅನುದಾನ ಯಾವತ್ತಾದರೂ ದೊರಕ್ತದೆ ನಮಗೆ. ಉಳಿದೆಲ್ಲ ಹಣವನ್ನು ನಾವು ಯಾರಾದರೂ ದಾನಿಗಳಿಂದ ಹೊಂದಿಸಿಕೊಂಡು ಈ ಒಂದು ಸಂಸ್ಥೆಯನ್ನು ನಡೆಸ್ತಿರುವಂಥದ್ದು. 130 ಮಕ್ಕಳಿಗೂ ಉಚಿತವಾದ ಶಿಕ್ಷಣವನ್ನು ನಾವು ನೀಡ್ತಾ ಇದ್ದೇವೆ. ಅವರಿಗೆ ಬೇಕಾದಂತಹ ಎಲ್ಲ ಒಂದು ವ್ಯವಸ್ಥೆಗಳು, ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಇರ್ಬೋದು, ಹಾಗೆ ವಿಶೇಷ ಶಿಕ್ಷಣ. ಅವರು ವೈಯಕ್ತಿಕ ಕೆಲಸಗಳನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಬರದಂತಹ ಮಕ್ಕಳಿದ್ದಾರೆ. ಅಂಥ ಮಕ್ಕಳಿಗೆ ವೈಯಕ್ತಿಕ ಕೆಲಸಗಳನ್ನು ಮಾಡುವಂಥದ್ದು, ಸ್ವತರಬೇತಿ ಕೌಶಲ್ಯಗಳನ್ನು ಕೂಡ ಕಲಿಸಿಕೊಡ್ತೇವೆ. ಅದರ ಜೊತೆಯಲ್ಲಿ ವೃತ್ತಿ ತರಬೇತಿ ಕೌಶಲ್ಯವನ್ನು ಕೂಡ ನಾವು ಮಕ್ಕಳಿಗೆ ಹೇಳಿಕೊಡ್ತೇವೆ. ಕೆಲವೆಲ್ಲ ಮಕ್ಕಳು ಡಾಟಾ ಎಂಟ್ರಿ ಟ್ರೈನಿಂಗನ್ನು ಮಾಡ್ತಾರೆ. ಒಂದು 7 ವಿದ್ಯಾರ್ಥಿಗಳು SLC ಎಕ್ಸಾಮನ್ನು ಕೂಡ ಪಾಸ್ ಮಾಡಿದ್ದಾರೆ. ಈ ಒಂದು ವಿಶೇಷ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಯಾವುದೆಲ್ಲ ಒಂದು ಥೆರಪಿಗಳು ಅಗತ್ಯ ಇದೆ, ಅವರಿಗೆ ಬೇಕಾದಂತಹ ತರಬೇತಿಗಳನ್ನು ಈ ಸಂಸ್ಥೆಯ ಮೂಲಕ ನೀಡಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ನಾವು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರುವಂಥದ್ದು. 25 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ನಾವು ವೃತ್ತಿ ಶಿಕ್ಷಣ ತರಬೇತಿ ಅಂತೇಳಿ ಒಂದು ತರಬೇತಿಯನ್ನು ನೀಡ್ತಾ ಇದ್ದೇವೆ. ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಯಕ್ಷಗಾನ ಸ್ಮರಣಿಕೆ, ದೀಪಾವಳಿ ಹಣತೆ, ಕೃತಕ ಹೂಗಳು ಮತ್ತು ಬೇರೆ ಬೇರೆ ಹೂಗುಚ್ಛಗಳನ್ನು ತಯಾರಿಸುವಂಥದ್ದು, ಗೋಡೆ ಶೃಂಗಾರ ವಸ್ತುಗಳು, ಹಾಗೆ ದೀಪಾವಳಿ ಹಣತೆಯನ್ನು ಕೂಡ ತಯಾರು ಮಾಡಿದ್ದಾರೆ. ದೀಪಾವಳಿ ಸಂದರ್ಭದಲ್ಲಿ ನಾವು ತುಂಬ ಯೂಟ್ಯೂಬ್ ಲಿಂಕ್ಗಳಲ್ಲೆಲ್ಲ ನಾವು ಪ್ರಸಾರವನ್ನು ಮಾಡ್ತೇವೆ. ನಮ್ಮ ವಿಶೇಷ ಮಕ್ಕಳು, ದೇವರ ಮಕ್ಕಳು ತಯಾರಿಸಿದಂತಹ ಒಂದು ದೀಪಾವಳಿ ಹಣತೆಯನ್ನು ಖರೀದಿಸಿ ಅಂತೇಳಿ. ಹಾಗೆ ಬೇರೆ ಬೇರೆ ರೀತಿಯ ಒಂದು ಕೆಲವೆಲ್ಲ ವಸ್ತುಗಳನ್ನು, ಪುಸ್ತಕಗಳನ್ನು ತಯಾರು ಮಾಡ್ತಾರೆ. ಫಿನೈಲ್, ಸೋಪ್ ವಾಟರ್, ಈ ರೀತಿಯಾಗಿ ಮಕ್ಕಳಿಗೆ ಆಗುವಂತಹ ಒಂದು ಕರಕುಶಲ ವಸ್ತುಗಳನ್ನು ತಯಾರಿಕೆ ಮಾಡ್ತಾರೆ. ಅದನ್ನು ನಮಗೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಈ ವಿಶೇಷ ಮಕ್ಕಳಿಗೆ ಬೇರೆ ಕಲಿತು ಬೇರೆ ಏನು ಉದ್ಯೋಗ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದಾಗಿ ಅವರನ್ನು ಬ್ಯುಸಿಯಾಗಿ ಇಡಲಿಕ್ಕೆ ಮತ್ತು ಅವರ ಒಂದು ಜೀವನೋಪಾಯಕ್ಕಾಗಿ ನಾವು ಈ ರೀತಿಯ ಒಂದು ಕೆಲವೆಲ್ಲ ಪಾಟ್ ಪೇಂಟಿಗಳು ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಅಲಂಕಾರಿಕ ವಸ್ತುಗಳು ಇರ್ಬೋದು, ಹಾಗೆ ಕರಕುಶಲ ವಸ್ತುಗಳನ್ನು ತಯಾರಿಸುವಂತಹ ಒಂದು ತರಬೇತಿಯನ್ನು ನಾವು ನೀಡ್ತೇವೆ. ಅಂಥ ಒಂದು ಕೆಲವೆಲ್ಲ ಏನು ವಸ್ತುಗಳು, ಸ್ಮರಣಿಕೆಗಳನ್ನು, ಯಕ್ಷಗಾನ ಸ್ಮರಣಿಕೆಗಳು ಕೂಡ ತುಂಬ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ನಮ್ಮ ಮಕ್ಕಳು ತಯಾರು ಮಾಡ್ತಾರೆ. ಈ ಎಲ್ಲ ವಸ್ತುಗಳನ್ನು ಗ್ರಾಹಕರೆಲ್ಲರೂ ಖರೀದಿಸಿ ನಮ್ಮ ವಿಶೇಷ ಮಕ್ಕಳನ್ನು ಪ್ರೋತ್ಸಾಹಿಸಿದರೆ ಮಾತ್ರ ನಮಗೂ ಕೂಡ ಒಂದು ಸ್ವಲ್ಪ, ನಮ್ಮ ಮಕ್ಕಳಿಗೂ ಕೂಡ ಇದರಿಂದ ಖಂಡಿತವಾಗಿಯೂ ಸಹಾಯ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಜೊತೆಗೆ ಸ್ಪೋರ್ಟ್ಸಲ್ಲಿ ಮಾಡಿದಂಥ ಸಾಧನೆಗಳು ನಮ್ಮ ಮಕ್ಕಳು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಭಾಳಷ್ಟು ಸ್ಪರ್ಧೆಗಳಲ್ಲಿ, ಕ್ರೀಡಾ ಕ್ಷೇತ್ರಗಳಲ್ಲಿ ಭಾಗವಹಿಸಿದ್ದಾರೆ. ತಾವು ಈಗಾಗಲೇ ನೋಡ್ಬೋದು, ನಮ್ಮ ಮಕ್ಕಳು ಭಾಳಷ್ಟು ಮೆಡಲ್ಸ್ಗಳನ್ನು ಗಳಿಸಿದ್ದಾರೆ. ಮಂಗಳೂರು ಯೂನಿವರ್ಸಿಟಿ ವತಿಯಿಂದ ಉಡುಪಿ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಒಂದು ಕ್ರೀಡಾಕೂಟ ಆಗ್ತದೆ. ಕಳೆದ 5 ವರ್ಷಗಳಿಂದ ನಮ್ಮ ವಿಜೇತ ವಿಶೇಷ ಶಾಲೆಯ ಮಕ್ಕಳೇ ಚಾಂಪಿಯನ್ಶಿಪ್. 5 ವರ್ಷಗಳಿಂದ ವಿಜೇತ ಶಾಲೆ ಮಕ್ಕಳಿಗೆ ಮಾರ್ಚ್ ಫಾಸ್ಟ್ನಲ್ಲೂ ಕೂಡ ಪಥಸಂಚಲನದಲ್ಲೂ ಕೂಡ ಪ್ರಥಮ ಸ್ಥಾನ. ಅದಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಬಾಚಿ ಟೀಮ್ ಗೇಮ್ನಲ್ಲಿ, ವಾಲಿಬಾಲ್ನಲ್ಲಿ, ಫುಟ್ಬಾಲ್ನಲ್ಲಿ,
ಥ್ರೋನಲ್ಲಿ ಹಾಗೆ ಹ್ಯಾಂಡ್ಬಾಲ್ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದಂತಹ ಮಕ್ಕಳು ಕೂಡ ಇದ್ದಾರೆ. ಅದಲ್ಲದೆ ಮೈಸೂರು ದಸರಾದಲ್ಲಿ ಸ್ಟೇಟ್ ಲೆವೆಲ್ ಯೋಗಾಸನ ಕಾಂಪಿಟೇಷನ್ನಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ಬ್ಯಾಂಗ್ಳೂರು ಕ್ವಿಸೇಬಲ್ ಇಂಡಿಯಾ ಅಂತೇಳಿ ಅವರೊಂದು ಕ್ವಿಸ್ ಕಾಂಪಿಟೇಷನ್ ಮಾಡಿದರು. ಸ್ಟೇಟ್ ಲೆವೆಲ್ 317 ಟೀಮ್ ಇತ್ತು. ನಮ್ಮ 2 ಮಕ್ಕಳು ಸ್ಟೇಟ್ ಲೆವೆಲಲ್ಲಿ 317 ಟೀಮಲ್ಲಿ ಫಸ್ಟ್ ಪ್ಲೇಸನ್ನು ತಗೊಂಡು ಬಂದಿದ್ದಾರೆ. ಹೀಗೆ ಭಾಳಷ್ಟು ಸಾಧನೆಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು. ನಮ್ಮ ಸಂಸ್ಥೆ ಎಲ್ಲ ಒಂದು ಸಿಬ್ಬಂದಿ ವರ್ಗದವರು ಅವರಿಗೆ ಬೇಕಾದಂತಹ ಒಂದು ತರಬೇತಿಯನ್ನು ನಾವು ನೀಡ್ತಾ ಇದ್ದೇವೆ. ಅವರಿಗೆ ಬೇಕಾದಂತಹ ಪ್ರೋತ್ಸಾಹವನ್ನು ಕೂಡ ನಾವು ನೀಡ್ತಾ ಇದ್ದೇವೆ. ಅದೇ ರೀತಿ ನಮಗೂ ಕೂಡ ಈ ಒಂದು ಶಾಲೆಯನ್ನು ನಡೆಸಬೇಕಿದ್ರೆ ಸಮಾಜದ ಎಲ್ಲ ಒಂದು ದಾನಿಗಳು ಗಣ್ಯರು ಈ ಒಂದು ಶಾಲೆಯನ್ನು ನಡೆಸಲಿಕ್ಕೆ ಪ್ರೋತ್ಸಾಹ ನೀಡಿದರೆ ನಾವು ಇನ್ನಷ್ಟು ಮಕ್ಕಳನ್ನು ಈ ರೀತಿಯಾಗಿ ಒಂದು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಆಗ್ತದೆ. ಕ್ಯಾನ್ಸರ್ ಪೇಷಂಟ್ ಇದ್ದಂಥ ಪೇರೆಂಟ್ಗಳ ಮಕ್ಕಳನ್ನು ಕೂಡ ತಗೊಂಡು ಬರ್ತಾರೆ. ವಿಶ್ವಶೆಟ್ಟಿ ಅಮ್ಮಲ್ಪಾಡಿ ಅವರು ಬೀದಿಯಲ್ಲಿ ಬಿದ್ದಾದಂಥ ಒಂದು 7 ಮಕ್ಕಳನ್ನು ಕರ್ಕೊಂಡು ಬಂದಿಲ್ಲ ಅಡ್ಮಿಷನ್ ಮಾಡಿದ್ದಾರೆ. ಟ್ರೈನಲ್ಲಿ ಬಂದಂಥ ಮಕ್ಕಳು, ಪೊಲೀಸ್ ಸ್ಟೇಷನ್ನಿಂದ ಕಂಪ್ಲೇಂಟ್ ಆಗಿ ಯಾರು ಇಲ್ಲದಂಥ ಮಕ್ಕಳು, ಬೀದಿಯಲ್ಲಿ ತಿರುಗುತ್ತಾ ಇದ್ದಂಥ ಮಕ್ಕಳನ್ನು ಕೂಡ ಪೊಲೀಸ್ ಸ್ಟೇಷನ್ನಿಂದ ಕಳಿಸಿದಂತಹ ಉದಾಹರಣೆಗಳು ಕೂಡ ಇದೆ. ಆ ರೀತಿಯಾಗಿ 38 ಅನಾಥ ಮಕ್ಕಳೇ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ. ವರ್ಷದ 365 ದಿನವೂ ಕೂಡ ಅವರನ್ನು ನಾವಿಲ್ಲಿ ಹಾಸ್ಟೆಲ್ನಲ್ಲಿ ಅವರಿಗೆ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಪುನರ್ವಸತಿ ವ್ಯವಸ್ಥೆಯನ್ನು ಕೂಡ ನಾವು ಕಲ್ಪಿಸ್ತಾ ಇದ್ದೇವೆ. ತುಂಬ ಜನ ಬಂದು ನಮ್ಮ ಸಂಸ್ಥೆಯಲ್ಲಿ ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ ಇನ್ನಿತರ ಒಂದು ಸಂಭ್ರಮದ ದಿನಗಳನ್ನು ಆಚರಿಸಿ ಮಕ್ಕಳಿಗೆ ವಿಶೇಷ ಭೋಜನದ ವ್ಯವಸ್ಥೆಗೆ ದೇಣಿಗೆಯನ್ನು ನೀಡಿ ಪ್ರೋತ್ಸಾಹಿಸ್ತಾರೆ. ಅದರ ಮೂಲಕ ನಮಗೆ ಒಂದು ಸಂಸ್ಥೆಯನ್ನು ನಡೆಸಲಿಕ್ಕೆ ತುಂಬ ಒಂದು ಸಹಕಾರ ಸಿಗ್ತದೆ. ಅದರಿಂದ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದಂತ ಹೇಳಿದರೆ, ತಾವು ಕೂಡ ಈ ಒಂದು ಯೂಟ್ಯೂಬ್ ಚಾನಲನ್ನು ನೋಡಿದವರು ದಯವಿಟ್ಟು ನಮ್ಮ ಸಂಸ್ಥೆಗೆ ಬನ್ನಿ. ನಮ್ಮಲ್ಲಿರುವಂತಹ ಈ ಒಂದು ಅನಾಥ ವಿಶೇಷ ಮಕ್ಕಳಿರ್ಬೋದು, ಎಲ್ಲ ಒಂದು ದೇವರ ಮಕ್ಕಳಿದ್ದಾರೆ. ಅಂತಹ ಮಕ್ಕಳನ್ನು ತಾವು ಕೂಡ ತಮ್ಮಿಂದ ಆಗುವ ರೀತಿಯಲ್ಲಿ ಪ್ರೋತ್ಸಾಹಿಸಬೇಕು ಅಂತೇಳಿ ತಮ್ಮಲ್ಲಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.